ಆತ್ಮೀಯ ಶಿಕ್ಷಕ ಬಂಧುಗಳಿಗೆ ನಮಸ್ತೆ. ಸ್ಪರ್ಧಾಕಾಶಿ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ. ಟಿ ಇ ಟಿ ಬಗ್ಗೆ ಭಾಳಷ್ಟು ಊಹಾಪೋಹಗಳನ್ನು ನಾವು ನೋಡ್ತಾ ಇದ್ದೀವಿ 2 ದಿನಗಳಿಂದ. ಸೊ ಅದಕ್ಕೆ ನಾನು ಕ್ರೈಸ್ನ ನಿರ್ದೇಶಕರಾಗಿರ್ತಕ್ಕಂಥ ಶ್ರೀಕಾಂತ್ ಸರ್ ಅವ್ರನ್ನ ನಾವು ಸಂಪರ್ಕ ಮಾಡಿದಾಗ ಸೊ ಅವರು ಒಂದಿಷ್ಟು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಭಾಳಷ್ಟು ಅಭ್ಯರ್ಥಿ ಶಿಕ್ಷಕ ಆಕಾಂಕ್ಷಿಗಳು ಸೊ ಇದೊಂದು ಕ್ರೈಸ್ ಯಾಕೆ ಪ್ರತ್ಯೇಕವಾಗಿ ಟಿ ಇ ಟಿ ಮಾಡ್ತಾ ಇದೆ ಅಂತೇಳಿ ಸುಮಾರು ಜನ ಆಸ್ಪಿರೆಂಟು ಕೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸಂಪರ್ಕ ಮಾಡಿದಾಗ ಒಂದಿಷ್ಟು ಮಾಹಿತಿಗಳು ನಮಗೆ ಹೊರಬಿದ್ದಿದೆ. ಇದು ಕ್ರೈಸ್ ಪ್ರತ್ಯೇಕವಾಗಿ ಯಾಕೆ ಟಿ ಇ ಟಿ ಮಾಡ್ತಾ ಇದೆ ಅಂತಂದರೆ ಅದಕ್ಕೆ ಒಂದಿಷ್ಟು ಕ್ಲಾರಿಫಿಕೇಶನ್ ನಾನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಈ ಹಿಂದೆ ವಸತಿ ಶಿಕ್ಷಣ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸತಕ್ಕಂಥ ಶಿಕ್ಷಕರು ಏನಿದಾರಲ್ಲ ಅವ್ರಿಗೆ ಶಾಲಾ ಶಿಕ್ಷಣದಲ್ಲಿ ಏನು ಪಾತ್ರ ಈ ಟಿ ಇ ಟಿ ನಡೆಸ್ತದಲ್ಲ ಶಾಲಾ ಶಿಕ್ಷಣ, ಅಲ್ಲಿ ಏನು ಪಾತ್ರ ಪಾಸ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅವ್ರು ಏನು ಮಾಡಿದ್ದಾರೆ, ಕೋರ್ಟಿಗೆ ಹೋಗಿದ್ದಾರೆ. ಯಾವ ಆಧಾರವನ್ನು ಇಟ್ಕೊಂಡು ಕೋರ್ಟಿಗೆ ಹೋಗಿದ್ದಾರೆ ಅಂತಂದರೆ ಇಲ್ಲಿ ಈ ವಸತಿ ಶಿಕ್ಷಣ ಸಂಸ್ಥೆ ಹಿಂದೆ ಒಂದು ಏನು ಪಾತ್ರ ಸರ್ಕ್ಯುಲೇಷನ್ನ ಬಿಟ್ಟಿರುತ್ತೆ. ಅಂದರೆ ನೇಮಕಾತಿ ಮಾಡ್ಕೋಕ್ಕಿಂತ ಮುಂಚೆ ಒಂದು ಸರ್ಕ್ಯುಲೇಷನನ್ನು ಬಿಟ್ಟಿರುತ್ತೆ. ಆ ಒಂದು ಸರ್ಕ್ಯುಲೇಷನ್ದಲ್ಲಿ ಶಾಲಾ ಶಿಕ್ಷಣ ಹೊರತುಪಡಿಸಿ ನಾವೇ ಏನು ಪಾತ್ರ ಈ ಟಿ ಇ ಟಿನ ಕಂಡಕ್ಟ್ ಮಾಡ್ತೀವಿ ಅಂಥೇಳಿ ಅವ್ರು ಹೇಳಿದ್ರಂತ. ಅದರಲ್ಲಿ ಆ ಕಾರಣಕ್ಕಾಗಿ ಅವ್ರು ಏನು ಪಾತ್ರ ಕೋರ್ಟ್ಗೆ ಹೋಗಿ ಈಗ ವಸತಿ ಶಿಕ್ಷಣ ಸಂಸ್ಥೆನೇ ಏನು ಪಾತ್ರ ಏನು ಮಾಡಬೇಕು, ಆ ಒಂದು ಪರೀಕ್ಷೆಯನ್ನು ಕಂಡಕ್ಟ್ ಮಾಡಬೇಕಂತೇಳಿ ಕೋರ್ಟ್ ಮೂಲಕ ಅವರು ಏನು ಪಾತ್ರ ಆದೇಶವನ್ನು ತೆಗೆದುಕೊಂಡು ಬಂದಿರತಕ್ಕಂಥದ್ದು. ಇದು ಯಾವುದೇ ಕಾರಣಕ್ಕೂ ಟೀಚರ್ ಆಗ್ತಕ್ಕಂಥ ಅಭ್ಯರ್ಥಿಗಳಿಗೆ ಆಸ್ಪಿರೆಂಟ್ಗೆ ಸಂಬಂಧ ಇಲ್ಲ. ನೋಡಿ, ನಮ್ಮಲ್ಲಿ ಆಸ್ ಪರ್ ನಮ್ಮ ಕೆಡರ್ ಅಂಡ್ ರಿಕ್ರೂಟ್ಮೆಂಟ್ ರೂಲ್ಸ್ ಪ್ರಕಾರ ಸರ್ ಮುಂಚೆ 2000 ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಲ್ಲಿ 2005-6ರಿಂದ 2011ರವರೆಗೆ ಸರ್ ಏನು ಕೆಲಸ ಮಾಡಿದ್ರು ಸರ್ ಅವರು ಕಾಮನ್ ಅಡ್ಮಿಷನ್ ಸೆಲ್ ನಮ್ಮ ನೋಟಿಫಿಕೇಶನ್ ಪ್ರಕಾರ ನಾವು CSE ಗೆ ಎಕ್ಸಾಮ್ ಕಂಡಕ್ಟ್ ಮಾಡಕ್ ಕೊಟ್ಟಿದ್ವಿ. ಸರ್ ಆ ಎಕ್ಸಾಮ್ ಅನ್ನ ಬರೆದಿರ್ಬೇಕು. ಸರ್ ಜೊತೆಗೆ ಅವ್ರ ಕಟ್ ಆಫ್ ನಮ್ಗೆ ಏನು ರೆಗ್ಯುಲರ್ ಕಟ್ ಆಫ್ ಇದೆಯಲ್ಲ ಅದಕ್ಕಿಂತ ಕಡಿಮೆ ಇರೋರಿಗೆ ಪ್ರತಿ ವರ್ಷ ಒಂದು ಫುಲ್ ಅಕಾಡೆಮಿಕ್ ಇಯರ್ಗೆ 5% ವೇಟೇಜ್ ಕೊಟ್ಟು ತಗೊಂಡಿದ್ವಿ. ಸರ್ ಅರ್ಥ ಆಯ್ತಾ? ರೆಗ್ಯುಲರ್ ನೋಟಿಫಿಕೇಶನ್ ಹೊಡಿಸಿದ್ವಿ. ರೆಗ್ಯುಲರ್ ನೋಟಿಫಿಕೇಶನ್ ಅಲ್ಲಿ ಯಾರು ನಮ್ಮ ಕಟ್ ಆಫ್ ಕ್ಲಿಯರ್ ಅಂದ್ರೆ ನಾವು 100 ಮಂದಿ ಬೇಕಂದ್ರೆ ಒಂದು ಕಟ್ ಆಫ್ ಇತ್ತು. ಆ ಕಟ್ ಆಫ್ ಅನ್ನ ಕ್ಲಿಯರ್ ಮಾಡೋದವ್ರು ಉಳಿದ್ಬಿಟ್ರು. ಇವ್ರು ಎಕ್ಸಾಮ್ ನಮ್ಮಲ್ಲಿ ಸರ್ವಿಸ್ ಮಾಡೋನು ಎಕ್ಸಾಮ್ ಬರೆದ್ರು ಉಳಿದ್ರು. ಓಕೆ ಸರ್. ಅವ್ರಿಗೆ ವರ್ಷಕ್ಕೆ 5% ವೇಟೇಜ್ ಅಂತ ಕೊಟ್ಟು ಅಪಾಯಿಂಟ್ಮೆಂಟ್ ಮಾಡ್ಕೊಂಡ್ರು. ಓಕೆ ಸರ್. ಆ ಅಪಾಯಿಂಟ್ಮೆಂಟ್ ಯಾರು ನಮ್ಮಲ್ಲಿ ಸರ್ವಿಸ್ ಅವಾಗ ಆ ಟೈಮ್ ಅಲ್ಲಿ ಪೀರಿಯಡ್ ಅಲ್ಲಿ ಸರ್ವಿಸ್ ಮಾಡಿದಾರೆ ಸರ್, ಯಾರಿಗೆ ವೇಟೇಜ್ ಕೊಟ್ಟು ಕ್ರೈಸ್ ಅಲ್ಲಿ ನಾವು ತಗೊಂಡಿದೀವಿ ಸರ್, ಅವಾಗ ಒಂದು ಷರತ್ತನ್ನ ಹಾಕಿದಾರೆ ಅಲ್ಲಿ ಸರ್ ನೇಮಕಾತಿ ಆದೇಶದಲ್ಲಿ. ಆ ನೇಮಕಾತಿ ಆದೇಶದಲ್ಲಿ ಏನಿತ್ತು ಅಂತಂದ್ರೆ ಮುಂಚೆ ನಾವು ನಮ್ಮ ಸಿಲಿಂಡರ್ಲಿ ಟಿ ನ ಅಳವಡಿಸ್ಕೊಂಡಿರ್ಲಿಲ್ಲ. ಸರ್. ಟಿ ಕ್ವಾಲಿಫೈ ಆದವ್ರು ಮಾತ್ರ ಎಕ್ಸಾಮ್ ಬರೀಬೇಕಂತ ನಾವು ಅಳವಡಿಸ್ಕೊಂಡಿರ್ಲಿಲ್ಲ 2011ರಲ್ಲಿ. ಈಗ 2025ರಲ್ಲಿ ಸಿಲಿಂಡರ್ ಅಮೆಂಡ್ಮೆಂಟ್ ಮಾಡಿ ಟಿ ಬೇಕು ಅಂತ ಹೇಳಿದೀವಿ. ನೆಕ್ಸ್ಟ್ ನೋಟಿಫಿಕೇಶನ್ ಗೆ ಟಿ ಪಾಸ್ ಆದವ್ರಿಗೆ ಮಾತ್ರ ತಗೊಂತೀವಿ. ಸೊ ನಮ್ಮ ಟೀಚರ್ ಕ್ವಾಲಿಟಿ ಮೇಂಟೈನ್ ಮಾಡ್ಲಿಕ್ಕೆ ನಾವು ಅವಾಗ ಏನ್ ಬರ್ದಿದ್ರಂದ್ರೆ ಆದೇಶ ಕೊಡ್ಬೇಕಾದ್ರೆ ನೇಮಕಾತಿ ಆದೇಶ ಕೊಡ್ಬೇಕಾದ್ರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳಿಂದ ಏರ್ಪಡಿಸುವ ಟಿ ಮಾದರಿ ಪರೀಕ್ಷೆಯನ್ನ ಪಾಸ್ ಮಾಡ್ಬೇಕು ನೀವು ಅಂತ ಹೇಳಿದ್ವಿ. ಸೊ ಅದಕ್ಕಾಗಿ ನಮ್ಗಲ್ಲಿ ವೇಟೇಜ್ ತಗೊಂಡು ಏನು ಬಂದಿದ್ದಾರೆ ಅದ್ರಲ್ಲಿ ಎಷ್ಟೋ ಜನ ರೆಗ್ಯುಲರ್ ಟಿ ಎಕ್ಸಾಮ್ ಪಾಸ್ ಮಾಡಿದ್ದಾರೆ. ಅವ್ರಿಗೇನ್ ಮಾಡ್ತಾ ಇಲ್ಲ ನಾವು. ನಮ್ಮ ಉದ್ದೇಶ ಏನಂದ್ರೆ ಸರ್, ಈಗ 2013ರಿಂದ ಇದ್ರೂ ಯಾರು ಮಾಡ್ಕೊಳಕ್ ಆಗಿಲ್ಲ, ಅವ್ರಿಗೆ ಮಾತ್ರ ಮಾಡ್ತಾ ಇದ್ವಿ. ಅಂದ್ರೆ ಈಗ ನೀವು ಲಾಸ್ಟ್ ಟೈಮ್ ಈ ಅಕಾಡೆಮಿಕ್ ಇಯರ್ ತಗೊಂಡ್ರಲ್ಲ ಸರ್, ಅವ್ರಿಗೇನ್ ಇಲ್ಲಲ್ಲ ಸರ್? ಯಾವ ಅಕಾಡೆಮಿಕ್? ಈಗ ನೀವು ಈಗ 2 ತಿಂಗಳ ಹಿಂದ್ಗಡೆ ನಿಮ್ಮ ವಸತಿ ಶಾಲೆಗಳಲ್ಲಿ ತೆಗೆದುಕೊಂಡಿದ್ರಲ್ಲ ಸರ್ ಟೀಚರ್? ಅವ್ರಿಗಿಲ್ಲ. ಅವ್ರ ಕ್ರಪಾಂಕದಿಂದ ಬಂದಿದಾರಾ? ಇಲ್ಲ ಸರ್, ಇಲ್ಲ ಕ್ರಪಾಂಕದಿಂದ ಇಲ್ಲ ಸರ್. ಅವರು ನಾವು ಕ್ಲಿಯರ್ ಆಗಿ ನೋಟಿಫಿಕೇಶನ್ ಅಲ್ಲಿ ಹೆಡಿಂಗ್ ಅದೇ ಬರ್ದಿದ್ದೀನಿ, ಕ್ರಪಾಂಕ ಅಂತ ಬರ್ದಿದ್ದೀವಿ. ಓಕೆ ಸರ್, ಓಕೆ. ಯು ಶುಡ್ ನಾಟ್ ಡೌಟೇ ಬರಬಾರ್ದು ನಿಮ್ಗೆ. ಸರ್. ಸರ್, ಈಗ ನಮ್ಮ ಉದ್ದೇಶ ಏನಂದ್ರೆ ಈಗ ನೀವು ಇಲ್ಲೇ ಶಾಲಾ ಶಿಕ್ಷಣದಲ್ಲೇ ಅವ್ರನ್ನ ಟಿ ಪಾಸ್ ಮಾಡಿಸಬಹುದಲ್ಲ ಆಗಿತ್ತಲ್ಲ ಸರ್? ನೀವು ಸಪರೇಟ್ ಈ ಶಾಲಾ ಶಿಕ್ಷಣ ಸೆಂಟ್ರಲ್ ಕೇಂದ್ರೀಕೃತ ದಾಖಲಾತಿ ಘಟಕ ಮಾಡ್ತದಲ್ಲ ಅದೇ ಹಣೆಬರ ಅದನ್ನೇ ಅವ್ರಿಗೆ ಪಾಸ್ ಮಾಡ್ಕೊಳಕ್ ಆಗಿಲ್ಲ. ಕೋರ್ಟಿಗೆ ಹೋಗಿದ್ರು. ನಾವು ಅದನ್ನೇ ಹೇಳಿದೆ ನಿಮ್ಗೆ. ನಾವು ಕ್ರಪಾಂಕ ಕೊಟ್ಟವ್ರು ರೆಗ್ಯುಲರ್ ಟಿ ಎಕ್ಸಾಮ್ ಏನ್ ಪಾಸ್ ಮಾಡಿದಾರೆ ಅವ್ರಿಗೇನ್ ಮತ್ತೆ ಎಕ್ಸಾಮ್ ಮಾಡ್ತಾ ಇಲ್ಲ ನಾವು. ದೋಸ್ ಹೂ ಆರ್ ನಾಟ್ ಕ್ವಾಲಿಫೈಡ್, ಆ ಎಕ್ಸಾಮ್ ಬರೆದು ಪಾಸ್ ಮಾಡಕ್ ಆಗದೆ ಇರೋರು ನಮ್ಮ ಆದೇಶದಲ್ಲೇನೆ ಹಾಕೊಂಡ್ಬಿಟ್ಟಿದೀವಿ, ನಾವು ಕಂಡಕ್ಟ್ ಮಾಡ್ತೀವಿ ಅಂತ.
ಹಾ ಸರ್. ನಾವು ನೇಮಕಾತಿ ಆದೇಶದಲ್ಲಿ ಹಾಕೊಂಡಿದೀವಿ ನಾವು ಇದು ಆಸ್ ಪರ್ ಸಿಎಂಆರ್ 2011 ಪ್ರಕಾರ ಹಾ ಸರ್. ನಮ್ಮ ಆದೇಶದಲ್ಲೇ ಹಾಕೊಂಡಿರೋದ್ರಿಂದ ಹಾ ಸರ್. ಅವರು ಕೋರ್ಟಿಗೆ ಹೋದ್ರು. ಹ್ಞೂನ್ರಿ. ಇವರು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದವರು ನೇಮಕಾತಿ ಆದೇಶ ಕೊಡ್ಬೇಕಾದ್ರೆ ಅವರೇ ಎಕ್ಸಾಮ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾ ಸರ್. ಈಗ ಶಾಲಾ ಶಿಕ್ಷಣ ಇಲಾಖೆ ಪಾಸ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಹಾ ಸರ್. ಇದು ತಪ್ಪು ಅಂತ ಕೋರ್ಟಿಗೆ ಹೋದ್ರು, ಹೈಕೋರ್ಟ್ಗೆ. ಓಕೆ ಸರ್. ಹ್ಞೂ. ಹೈಕೋರ್ಟ್ ಹ್ಯಾಸ್ ಗಿವನ್ ಅ ಡೈರೆಕ್ಷನ್, ನಮ್ಗೆ ಅವಾಗ ಡೈರೆಕ್ಷನ್ ಕೊಟ್ಟಿದೆ ಹೈಕೋರ್ಟ್. ಹಾ ಸರ್. ನೀವೇ ಮಾಡ್ತೀನಿ ಅಂತ ಅವರಿಗೆ ಅಲ್ಲಿ ಫೋರ್ಸ್ ಮಾಡಿ ಎಕ್ಸಾಮ್ ಬರ್ಸೋದ್ ತಪ್ಪು ಅಂತ. ನೀವು ಮುಂಚೆನೆ ಆ ರೀತಿ ನಿಮ್ಮ ಆದೇಶದಲ್ಲಿ ಹಾಗೆ ಬರ್ದಿದ್ರೆ ಶಾಲಾ ಶಿಕ್ಷಣ ಇಲಾಖೆಯಿಂದ ನಡೆಸುವಂತ ಟಿಟಿ ಎಕ್ಸಾಮ್ ಪಾಸ್ ಮಾಡ್ಬೇಕು ಅಂತ. ಈಗ ನೀವು 875 ವೇಕೆನ್ಸಿಗಳನ್ನ ಸರ್ ಕಾಲ್ಫರ್ ಮಾಡ್ತೀವಿ ಅಂತ ಒಂದು ರಾಜ್ಯ ಪತ್ರದಲ್ಲಿ ಹೊರಡಿಸಿದ್ರಲ್ಲ ಸರ್ ಲಾಸ್ಟ್ ಟೈಮ್ ರೀ. ಹೌದು ಹೌದು. ಅದು ಈಗ ಒಳ ಮೀಸಲಾತಿ ಆದ ತಕ್ಷಣ ಮಾಡ್ತೀರಾ ಸರ್? ಮಾಡ್ತೀವಿ. ಆಮೇಲೆ ಈ ಬ್ಯಾಕಪ್ ಸ್ಕೋರ್ ಸರ್, ನಿಮ್ಮ ವಸತಿ ಶಾಲೆಗಳಲ್ಲಿ ಬ್ಯಾಕಪ್ ಸ್ಕೋರ್ B.Ed ಮತ್ತೆ ಡಿಗ್ರಿಗಳಲ್ಲಿ ನೀವೇನ್ ಮಾಡ್ತೀರಿ, ಬ್ಯಾಕಪ್ ಸ್ಕೋರ್ ನ ಕನ್ಸಿಡರ್ ಮಾಡ್ತಿದ್ರಿ ಸರ್ ಫಸ್ಟ್ ಮುಂಚೆ? ಸೆಕೆಂಡ್ ಕ್ಲಾಸ್ ಹೌದು ಸರ್. ಆಸ್ ಇಟ್ ಇದೆ, ಸೆಕೆಂಡ್ ಕ್ಲಾಸ್ ಆಗ್ಬೇಕು. ಹೌದ್ರಿ ಸರ್. ಅಂದ್ರೆ ಈಗ ಬ್ಯಾಕಪ್ ಸ್ಕೋರ್ ನ ಕನ್ಸಿಡರ್ ಮಾಡ್ತೀರಿ ಅಂದಂಗಾಯ್ತು ಸರ್ ಮುಂದೆ. ಅಂದ್ರೆ ಬ್ಯಾಕಪ್ ಸ್ಕೋರ್ ಅಂದ್ರೆ ಹೆಂಗೆ, ನೀವು ಪ್ರಪೋರ್ಷನೇಟಾ? ಇಲ್ಲ ಸರ್, ಒಂದ್ ಸೆಕೆಂಡ್ ರೀ. ಈಗ ನೇಮಕಾತಿ ಇದನ್ನ ಮಾಡ್ತಿರಲ್ಲ ಸರ್, CET ಮಾಡ್ತಿರಲ್ಲ. CET ಅಂದ್ರೆ ಟೀಚರ್ ಅಪಾಯಿಂಟ್ಮೆಂಟ್ ಮಾಡ್ಕೋತಿರಲ್ಲ, ಆ ಟೈಮ್ದಲ್ಲಿ ಡಿಗ್ರಿ ಮತ್ತೆ B.Ed ಅಂಕಗಳನ್ನ ಕನ್ಸಿಡರ್ ಮಾಡ್ತಿದ್ರು ಸರ್ ಮುಂಚೆ. ಇಲ್ಲ ತೆಗೆದಿದೀವಿ ನಾವು, ಈ ಸಲ ತೆಗೆದಿವಿ ಅದನ್ನ. ಅಂದ್ರೆ ನಾವು ಅದಕ್ಕೆ ಬಹಳ 2 ವರ್ಷದಿಂದ ಹೋರಾಟ ಮಾಡ್ತಾ ಇದ್ವಿ ಸರ್ ಅದನ್ನ ತೆಗಿಬೇಕಂತೇಳಿ. ನಾವು ತೆಗೆದಿದೀವಿ. ರಿತೀಶ್ ಕುಮಾರ್ ಸರ್ ನಿಮ್ಗೂ ನಾನು ಭೇಟಿಯಾಗಿದ್ದೀನಿ ಸರ್, ಆ ಲೆಟರ್ಗೂ ಕೊಟ್ಟಿದ್ದೀನಿ. ಅವಾಗ ನಮ್ಮ ಅಭ್ಯರ್ಥಿಗಳಿಗೆ ಕ್ಲಾರಿಫಿಕೇಶನ್ ಬೇಕಾಗಿತ್ತು ಸರ್, ವಸತಿ ಶಾಲೆಗಳಲ್ಲಿ ತೆಗೆದಿದ್ದೀರಿ ಅಂತೇಳಿ ನೀವು ಒಂದು ಇದನ್ನ ಆದೇಶ ಪತ್ರನೂ ಬಿಟ್ಟಿದ್ರಿ ಸರ್. ನಾವು ತೆಗೆದಿದ್ದೀವಪ್ಪ, ನಾವು ತೆಗೆದಿದ್ದೀವಿ.